ನಾಳೆ ಏನು ಜನಾಕ್ರೋಶ ಏನು ರ್ಯಾಲಿ ಇದೆ, ಅದರಿಂದ ನಾಳೆ ಒಂದು ರ್ಯಾಲಿಗೆ ಬರ್ತಾ ಇರೋದ್ರಿಂದ ನಗರದಲ್ಲಿ ಒಂದು ಊಹಾಪೋಹ ಎದ್ದಿದೆ. ಏನಂದರೆ ಯತ್ನಾಳ್ ಬೆಂಬಲಿಗರು, ಅವ್ರ ಕಾರ್ಯಕರ್ತರು, ಅಭಿಮಾನಿಗಳು ಏನದ ವಿರೋಧ ವ್ಯಕ್ತಪಡಿಸ್ತಾರೆ ಅಂತಂದು ಸುಮ್ಕೆ ಗೋಬ್ಯಾಕತ್ತಾರೆ, ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಸುಮ್ಕೆ ಒಂದು ವದಂತಿ ಎದ್ದದು. ನಾನು ಯತ್ನಾಳ್ ಅವರ ಪರವಾಗಿ ಮತ್ತು ಅವ್ರ ಬೆಂಬಲಿಗರ ಪರವಾಗಿ, ಅವ್ರ ಕಾರ್ಯಕರ್ತರ ಪರವಾಗಿ ಒಂದು ತಮ್ಮ ಮುಖಾಂತರ ಸ್ಪಷ್ಟನೆ ಏನು ಕೊಡೋದಂದರೆ, ನಾಳೆ BJP ರ್ಯಾಲಿ ಇರುವುದರಿಂದ ಯಾರೂ ನಮ್ಮ ಯತ್ನಾಳ್ ಬೆಂಬಲಿಗರಾಗಲಿ, ಯತ್ನಾಳ್ ಅವರ ಅಭಿಮಾನಿಗಳಾಗಲಿ, ಕಾರ್ಯಕರ್ತರಾಗಲಿ ಈ ರ್ಯಾಲಿಗೆ ಯಾವುದೇ ರೀತಿಯ ವಿರೋಧ ಇರುವುದಿಲ್ಲ. ಸುಮ್ಮನೆ ಇದು ವದಂತಿ ಹಬ್ಬುತ್ತಾ ಇದೆ, ನಮ್ಮ ಮೇಲೆ ಒಂದು ಗೂಬೆ ಕುಂದಿರಿಸುವಂಥ ಕೆಲಸ ನಡೀತಾ ಇದೆ. ಯಾಕಂದರೆ ನಿನ್ನೆ ಒಬ್ಬರು ನಾಯಕರು ತಮ್ಮ ಇದರಲ್ಲೇ ಪ್ರೆಸ್ ಮೀಟ್ನಲ್ಲೇ ಹೇಳಿದಾರೆ, ಯಾರೋ ದಾಂಧಲಿ ಮಾಡ್ತಾರೆ ಹಾಗಂತ ಹಿಂಗಂತ. ಹಾಗೇನು ದಾಂಧಲಿ ಮಾಡೋದ್ರಿಂದ ಅವರೇ ಯಾರ್ಯಾರು ಕುಮ್ಮತ್ ಕೊಟ್ಟು ಅವರೇ ಮಾಡಿಸಿ ಯತ್ನಾಳ್ ಅವ್ರಿಗೆ ಮಸಿ ಬೆಳೆಸೋ ಕೆಲಸ ಮಾಡ್ತಿರ್ಬೋದು ಅಂತ ನಮಗೆ ಏನದ ಒಂದು ಆತಂಕ ಐತಿ. ಅದಕ್ಕಾಗಿ ಪೊಲೀಸರು ಇದಕ್ಕೆ ಸೂಕ್ತ ಯಾರಾದ್ರೂ ಮಾಡಿದ್ರೆ ಕ್ರಮ ತಗೋಬಹುದು ಅವ್ರ ಬ್ಯಾಂಕ್ ಅಂತ ತಮ್ಮ ಮುಖಾಂತರ ಸ್ಪಷ್ಟನೆ ಕೊಡ್ತೀನಿ. ಮತ್ತು ಯತ್ನಾಳ್ ಬೆಂಬಲಿಗರು ಎಲ್ಲರೂ ಶಾಂತ ರೀತಿಯಿಂದ ಇರ್ತಾರೆ ಅಂತ ತಮ್ಮ ಮುಖಾಂತರ ಹೇಳ್ತೀನಿ. ಶಂಕರ್ ಉಗಾರ್, ನಗರ ಮಂಡಲದ ಮಾಜಿ ಅಧ್ಯಕ್ಷರು. ನಾಳೆ ವಿಷಯ ಹೇಳಬೇಕಾದ್ರೆ ಜನಾಕ್ರೋಶ ರ್ಯಾಲಿ ಇದು ಭಾರತೀಯ ಜನತಾ ಪಾರ್ಟಿ ರ್ಯಾಲಿ. ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ಲೇನೆ ಆರಿಸಿ ಬಂದವರಿದ್ದೀವಿ, ನಾವೇನು ಹೊರಗಿನವರಲ್ಲ. ಆದ್ರೆ ಇವತ್ತು ಟೈಮ್ ಹೆಂಗೆ ಕೂಡಿ ಬಂದಿತ್ತಂದ್ರೆ, ಮಹಾನಗರ ಪಾಲಿಕೆ ಚುನಾವಣೆ ಹಾಗೂ ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ದು, 1 ನಂಬರ್ ಅಭ್ಯರ್ಥಿಗೆ ಓಟ್ ಹಾಕಿರಿ ಅಂತೇಳಿ ಪ್ರಚಾರ ಮಾಡಿದಂಥ ಕೆಲವೊಂದು ಅವಿವೇಕಿಗಳು, ನಾಲಾಯಕರು ಅಂಥವರೆಲ್ಲ ಕೂಡಿ ನಾಳೆ ದೊಡ್ಡ ದೊಡ್ಡ ಬ್ಯಾನರ್ ಹಾಕ್ಕೊಂಡು ಮಾಡ್ಕೊಳತ್ತಾರೆ. ಬಟ್ ಅದರಿಂದ ನಾವು BJPಯಿಂದ ಚುನಾಯಿತರಾದ ಸದಸ್ಯರಿಗೆ, ಆಮೇಲೆ ನಾವು ಪಕ್ಕಾ BJP ಬೆಂಬಲಿಗರಿ ಯಾರೂ ಏನೂ ಗೊಂದಲ ಪಡುವ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ಹೇಳ್ತೀವಿ, ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಾಗಲಿ ಅವರ ಬೆಂಬಲಿಗರಾಗಲಿ ಯಾರೂ BJP ವಿರುದ್ಧ ಹೇಳಿಕೆ ಕೊಟ್ಟಿಲ್ಲ ಎಂದು ಶಾಸಕರ ಕೂಡ ಸ್ಪಷ್ಟವಾಗಿ ಹೇಳ್ಯಾರ. ನಮಗೆ ಎಂದೂ ಪಕ್ಷದ ವಿರುದ್ಧ ಹೋಗಬೇಡ್ರಿ, ನಮ್ದು ಏನಿದ್ರು ಅದೊಂದು ಪರಿವಾರದ ವಿರುದ್ಧ ಐತಿ ಹೋರಾಟ, ಪಕ್ಷದ ವಿರುದ್ಧ ನಾವು ಎಂದೂ ಹೋಗಲ್ಲ. ನಾವು ಎಲ್ಲರೂ ಪಕ್ಷದ ಪರವಾಗಿ ಇದೀವಿ, ನಾವು ಬಸನಗೌಡರ ಪರವಾಗಿ ಇರ್ತೀವಿ, ಪಕ್ಷದ ಪರವಾಗಿ ಇರ್ತೀವಿ ಅಂತ. ಯಾಕಂದ್ರೆ ಬಸನಗೌಡ್ರದೇ ಸ್ಪಷ್ಟ ಸಂದೇಶ ಇದೆ, ಪಕ್ಷದ ವಿರುದ್ಧ ಯಾರು ಹೋಗಬೇಡ್ರಿ. ಇವತ್ತಿಗೆ ಬಸನಗೌಡರು ಪಕ್ಷದ ವಿರುದ್ಧ ಮಾತಾಡಿಲ್ಲ, ನಾವು ಎಂದೂ ಮಾತಾಡಲ್ಲ. ಪಕ್ಷದ ಕಾರ್ಯಕ್ರಮದಲ್ಲಿ ನಾವು ಯಾರೂ ಏನೂ ತಪ್ಪು ಕೆಲಸ ಮಾಡಲ್ಲ, ಏನೂ ಅಲ್ಲಿ ಗೊಂದಲ ಸೃಷ್ಟಿಯಾಗುವಂಥ ಇದನ್ನು ಮಾಡಲ್ಲ. ಅವರು ಈಗ ಕಾಂಗ್ರೆಸ್ ಪರವಾಗಿ ಏನು ಪ್ರಚಾರ ಮಾಡ್ಯಾರ ವಿಧಾನಸಭಾ ಚುನಾವಣೆಯಲ್ಲಿ, ಅವರೇ ಅಡ್ಡಿ ಆತಂಕ ಉಂಟು ಮಾಡುವ ಸಾಧ್ಯತೆ ಐತಿ, ಅವರೇ ಕಾರಣ ಆಗ್ತಾರೆ. ಬಸನಗೌಡರ ಬೆಂಬಲಿಗರು ಯಾರೂ ಇದರಲ್ಲಿ ಗೊಂದಲ ಸೃಷ್ಟಿಸೋದಿಲ್ಲ. ಅವ್ರು ಎಲ್ಲರೂ BJP ಪರವಾಗಿ ಇರ್ತಾರೆ, ಅದು ಸಾಹೇಬರದು ಆಜ್ಞೆನೂ ಐತಿ. ಥ್ಯಾಂಕ್ ಯು. ನಾವು ಕಾಣ್ತಿರೋದು